ನೀವೇ ನಿನ್ನ ಅಂತೇಳಿ ಹೇಳಿ ಅದು ಮಾಡಿದ್ವಿ. ಎರಡನೇದು ಮನಸ್ಸಿನ ಪುಟದಲ್ಲಿ ಅಂತ ಮಾಡಿದ್ದೀನಿ. ಮೂರನೇ ಮೂವಿ 24 ಕ್ಯಾರೆಟು ಅಂತ ಹೇಳ್ಬಿಟ್ಟು ಅದರಲ್ಲೂ ಮಾಡಿದ್ವಿ. ನನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ಸ್ಪೆಕ್ಟರ್ ರೋಲನ್ನು ಮಾಡ್ತಾಯಿದ್ದೀನಿ. ಬಟ್ ಒಂದು ಇನ್ವೆಸ್ಟಿಗೇಷನ್ ಏನೋ ಇನ್ಸಿಡೆಂಟ್ ನಡೆದಿರುತ್ತೆ ಅದನ್ನು ಇರ್ಬೋದು ಸರ್. ಇಲ್ಲ ಸರ್, ಅದು ನಿರ್ದೇಶಕರು ಅವರಿಗೆ ಬಿಟ್ಬಿಡೋದು. ಬಟ್ ನೀವು ನೋಡ್ತೀರಿ ನಿಮ್ಮ ಸರ್. ನಾವು ಆ್ಯಕ್ಚುಲಿ ಅಡ್ವೊಕೇಟಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಇನ್ವೆಸ್ಟಿಗೇಷನ್ ಆಫೀಸರ್ನ ನಾವು ಯಾವಾಗಲೂ ಎವಿಡೆನ್ಸ್ ಮಾಡ್ತಾನೆ ಇರ್ತೀವಿ. ಸೊ ಯಾವ್ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ಕೂಡ ಇದ್ದೇ ಇರ್ತದೆ. ಅದನ್ನು ಆ ರೀತಿ ಫಾಲೋ ಅಪ್ ಮಾಡಿದ್ದೀನಿ ಆ್ಯಕ್ಚುಲಿ. ಹಾಂ, ಇಲ್ಲ ಕ್ಲಾಸಿಗೆ ಹೋಗಲಿಲ್ಲ, ಅಭ್ಯಾಸ ಇದೆ. 3 ಮೂವಿಯಲ್ಲಿ ಮಾಡಿರೋದ್ರಿಂದ 3 ಮೂವಿಯಲ್ಲೂ ಫೈಟ್ ಇದ್ದಿತ್ತು. ಅದಕ್ಕೆ ಅದು ಸರ್ ಇಲ್ಲ ಸರ್ ನಂದು 10 ಡೇಸ್ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಹಾಂ, ಬ್ಯಾಂಗ್ಳೂರು. ಥ್ಯಾಂಕ್ ಯು ಸರ್. ಹಾಗೆ ನಿಮ್ಮ ಸಪೋರ್ಟ್ ಎಲ್ಲ ಇರಲಿ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಆನಂದ್ ಅಂತ. ನಾನು ಅಭಿನಯ ತರಂಗ ಸ್ಟೂಡೆಂಟು. ಕಳೆದ ವರ್ಷ 1 ವರ್ಷ ಅಭಿನಯ ತರಂಗದಲ್ಲಿ ಅಭಿನಯ ಕೋರ್ಸ್ ಮುಗಿಸಿದ್ದೀನಿ. ಆಮೇಲೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಚಿಕ್ಕಪುಟ್ಟ ಪಾತ್ರ ಮಾಡ್ತಾಯಿದ್ದೆ. ಈಗ ಪಾಳ್ಯ ಹುಡುಗರು ಅನ್ನೋ ಫಿಲಮಲ್ಲಿ ದೀಪು ಸರ್ ನನಗೆ ಮತ್ತು ವಿಶ್ವಣ್ಣ ದೀಪು ಸರ್ ಇಬ್ಬರು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇದರಲ್ಲಿ 4 ಜನ ಹುಡುಗರು. 4 ಜನ ಹುಡುಗರಲ್ಲಿ ನಂದು ಒಂದು ಮುಖ್ಯವಾದ ಪಾತ್ರ ಇರುತ್ತೆ. ಇಲ್ಲ, ರೌಡಿಸಮ್ ಸಿನಿಮಾ ಅಂತಲ್ಲ. ಈಗ ಹುಡುಗರುಗಳು ಮಾಮೂಲಿ ಹುಡುಗರುಗಳು, ಏಜ್ ಹುಡುಗರುಗಳು ಯಾವ ಥರ ಇರ್ತಾರೋ ಆ ಕಾನ್ಸೆಪ್ಟೆ. ಅಂದರೆ ಕಥೆಗಳು ಪೂರ್ತಿ ನಮಗೆ ಹೇಳಿಲ್ಲ ಅವರು. ನನ್ನ ಹೆಸರು ಆದಿತ್ಯ ಹೇಮಂತ್ ಅಂತ. ನಾನು ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 1 ಇಯರ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕೂ ಮುಂಚೆ ನಮ್ಮಡ್ಡ ಅಂತ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಹಾಗೆ ಮಳೆ ತೇಜಸ್ ಸರ್ ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಪುಟ್ಟು ಪಾತ್ರ ಮಾಡಿದ್ದೀನಿ, ಪ್ರೇಮ್ ಸರ್ ಜೊತೆ ಮಾಡಿದ್ದೀನಿ. ಇದರಲ್ಲಿ ಕ್ಯಾರೆಕ್ಟರ್ ಬಂದು ಕಾಲೇಜ್ ಗೋಯಿಂಗ್ ಕ್ಯಾರೆಕ್ಟ್ರು. 4 ಜನ ಹುಡುಗರಲ್ಲಿ ನಾನೊಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ದೀಪು ಸರ್ಗೆ ಮತ್ತು ವಿಶ್ವನಾಥ್ ಶೆಟ್ಟಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾನು ಉಳಿಸ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಪಾತ್ರ? 4 ಜನ ಅಂದರೆ ಏನು ಪಾತ್ರ? ಕಾಲೇಜ್ ಹುಡುಗನ ಪಾತ್ರ. ಕಾಲೇಜ್ ಹುಡುಗನ ಪಾತ್ರ ಅಂದರೆ ತರಲೆ ಹುಡುಗ, ಒಂದು ಲೋಕಲ್ ಹುಡುಗ ಅಷ್ಟೇ. ಹೆಸರು ಅರಸಿಗೆರೆ ದೀಪು ಅಂತ. ಈ ಫಸ್ಟು ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ. ಈ ಮುಂದಿನ ವರ್ಷ ನನ್ನ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಓಕೆ, ಯಾವ ಥರ ಸಿನಿಮಾ ಸರ್? ಪಾಳ್ಯ ಅಂತ ಟೈಟ್ಲ್ ಸರ್ ಇದು ಪಾಳ್ಯ ಅಂದರೆ ಈಗ ಅದೇ ಪಾಳ್ಯ ಇದೆಲ್ಲ ಈ ದಂಡು ಪಾಳ್ಯ ಇದೆಲ್ಲ ಬಂತಲ್ಲ, ಈ ಥರ ಅಂತ ಒಂದು ಸಿನಿಮಾ ಖಂಡಿತ ಅಲ್ಲ ಇದು. ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಒಂದು ಫೀಲ್ ಇದೆ ಈ ಸಿನಿಮಾದಲ್ಲಿ. ದಂಡುಪಾಳ್ಯ ಅಂತ ಕೇಳಲ್ಲ. ಇಲ್ಲ, ಪಾಳ್ಯ ಅಂದರೆ ಆಲ್ಮೋಸ್ಟ್ ಎಲ್ಲ ಹಂಗೆ ಸರ್ ತಿಳ್ಕೊಳ್ಳೋದು. ಈಗ ಪಾಳ್ಯ ಅಂದರೆ ರೌಡಿಸಮ್ ಹಂಗೆ ಹಂಗೆಲ್ಲ ತಿಳ್ಕೊತಾರೆ. ಹಾಗಾಗಿ ಇದು ಆ ಥರ ಎಲ್ಲ ರೌಡಿಸಮ್ ಎಲ್ಲ ಏನಿಲ್ಲ, ಒಂದು ಒಳ್ಳೆ ಮೆಸೇಜು, ಅದನ್ನು ಎಂಟರ್ಟೈನ್ಮೆಂಟ್ ಮುಖಾಂತರ ಕೇಳ್ತಾ ಇದೀವಿ ಅಷ್ಟೇ. ರೌಡಿಸಮ್ ಇಲ್ಲ ಸರ್, ಒಂದು ಜವಾಬ್ದಾರಿ ಇಲ್ಲದೆ ಇರೋ ಹುಡುಗರು ಅಷ್ಟೇ. ಅವ್ರದ್ದು ಒಂದು ಟ್ರ್ಯಾಕ್ ತೊಗೊಂಡು ಹೋಗಿದ್ದೀವಿ ಸರ್. ಎಲ್ಲ ಸ್ಲಮ್ಸ್, ಬೆಂಗಳೂರು ಎಲ್ಲ ಬೆಂಗಳೂರು. ಟೆಕ್ನಿಕಲ್ ಆದಿ ಅಂತ ಒಬ್ಬ ಹುಡುಗ ಸಾಂಗ್ಗಳು ಬರೆದಿದ್ದಾನೆ, ಮ್ಯೂಸಿಕ್ಕು ಶ್ರೀಹರ್ಷ ಅಂತ, ಅದಾದಮೇಲೆ ಕ್ಯಾಮ್ರಾಮನ್ ಸಿದ್ಧಾರ್ಥ್ ಅಂತ, ನಾಗೇಶ್ ಕುಮಾರ್ ಅಂತ ಅಸೋಸಿಯೇಟ್ ಇದ್ದಾರೆ ಸರ್. ಒಂದು 2 ಶೆಡ್ಯೂಲ್ ಮಾಡೋಣ ಅಂತ ಇದ್ದೀನಿ. ಒಂದು 15 ದಿನ ಒಂದು ಶೆಡ್ಯೂಲ್ ಮಾಡಿಕೊಂಡು ಆಮೇಲೆ ಒಂದು 15 ದಿನ ಶೆಡ್ಯೂಲ್. ಸರ್ ರಂಗಣ್ಣ ರಘು ಸರ್ ಇದ್ದಾರೆ, ತಬಲಾ ನಾಣಿ ಅವರಿದ್ದಾರೆ, ಮತ್ತು ಅವರು ಕರ್ಣಾಕರ್ ಅಂತ ಒಬ್ಬರು. ನನ್ನ ಹೆಸರು ಬಂದು ರಘು ಅಂದ್ಬಿಟ್ಟು. ಈ ಚಿತ್ರದಲ್ಲಿ ನಾನು ಒಬ್ಬ ನಾಯಕನಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಚಿತ್ರ ಒಂದು ಒಳ್ಳೆಯ ಚಿತ್ರ ಮಾಡಿದ್ದಾರೆ ದೀಪ್ ಅವರು. ನಮ್ಮ ಪ್ರತಿಭೆ ಗುರುತಿಸಿ ಇಲ್ಲೊಂದು ಅವಕಾಶ ಕೊಟ್ಟಿದ್ದಾರೆ. ದೀಪ್ ಸರು ಮತ್ತು ವಿಶ್ವನಾಥ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಈ ಸಿನಿಮಾದಲ್ಲಿ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲ ಸರ್, ಇದು ನನ್ನ ಫಸ್ಟ್ ಫಿಲಮ್ ಸರ್. ಇದು ಇಲ್ಲ, ಯಾವುದೂ ಇಲ್ಲ, ಇದೆ ನನ್ನ ಮೊದಲನೇ ಚಿತ್ರ. ದೀಪು ಸರ್ ಜೊತೆ ದಿನ ವರ್ಕ್ ಮಾಡಿ ಪ್ರಿಪೇರ್ ಆಗ್ತಾಯಿದ್ದೀನಿ ಸರ್. ದೀಪು ಸರ್ ಟ್ರೈನಿಂಗ್ ಕೊಡ್ತಿದ್ದಾರೆ, ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಆಶಯ ಅಂತ. ಈ ಕ್ಯಾರೆಕ್ಟ್ರಲ್ಲಿ ನಾನು ಮೇನ್ ಲೀಡ್ ರೋಲಾಗಿ ಮಾಡ್ತಾಯಿದ್ದೀನಿ. ಇದು ನನ್ನ 2ನೇ ಸಿನಿಮಾ ಹೀರೋಯಿನ್ ಆಗಿ. ಮೊದಲನೇ ಸಿನಿಮಾ ಬಂದು ಪ್ರೇಮಾಧಿಪತಿ. ದೀಪು ಸರ್ ಕ್ಯಾರೆಕ್ಟ್ರ್ ಹೇಳಿದ ತಕ್ಷಣ ನಂಗೆ ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಇವಾಗ ನಾನು ಮಾಡಿರೋ 2 ಸಿನಿಮಾಗಿಂತ ಇದು ತುಂಬಾ ಡಿಫ್ರೆಂಟಾಗೆ ಸ್ಟೋರಿ ಆಗಿರ್ಬೋದು, ಆಮೇಲೆ ನನ್ನ ಕ್ಯಾರೆಕ್ಟ್ರ್ ಆಗಿರ್ಬೋದು ಎಲ್ಲ ಡಿಫ್ರೆಂಟ್ ಆಗಿದೆ ಅಂತ ಒಪ್ಕೊಂಡೆ. ಸರ್ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್, ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡೆ. ನನ್ನ ಹೆಸರು ಕಲ್ಪನಾ ಅಂತ. ಬಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಅನು ಅಂತ. ಅನು ಅನ್ನೋ ಪಾತ್ರ ತುಂಬ ಒಂಥರ ಸ್ಪೆಷಲಿಸ್ಟ್ ಆಗಿದೆ, ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಪಾತ್ರ ಕೊಟ್ಟಿದ್ದಾರೆ. ಇದರಲ್ಲೇ ಇದು ನಂದು 7ನೇ ಸಿನಿಮಾ, ಮತ್ತು ಸೀರಿಯಲ್ಲು 3 ಮಾಡ್ತಾಯಿದ್ದೀನಿ. ಪ್ರಿಯದರ್ಶಿನಿ ಮಾಡ್ತಾಯಿದ್ದೆ ಆಲ್ರೆಡಿ. ಇವಾಗ ಪ್ರೀತಿ ಪ್ರೇಮ ಮತ್ತು ಚಂದ್ರಚಕೋರಿ ಲೀಡಿಂಗ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಹಾಗೆ ಬಂದುಬಿಟ್ಟು ಸಿನಿಮಾದಲ್ಲೂ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ, 1-2 ಮಾತ್ರ ಮೇನ್ ಲೀಡ್ ಮಾಡ್ತಾಯಿದ್ದೀನಿ. ಸೊ ಇದು ಅದೇ 7ನೇ ಸಿನಿಮಾ. ಇದು ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ನಮಸ್ತೆ, ನನ್ನ ಹೆಸರು ಪೂಜಾ ಅಂತ. ಈ ಫಿಲಮಲ್ಲಿ ಪಾಳ್ಯ ಇದರಲ್ಲಿ ನಾನು ಮೇನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಮೇನ್ ರೋಲ್ ಮಾಡ್ತಾಯಿದ್ದೀನಿ ಹೀರೋಯಿನ್ ಆಗಿ. ಸೊ ಈ ಮೂವಿ ಬಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಡೈರೆಕ್ಟರ್ ದೀಪು ಸರ್ ಬಂದು ಇಂಡಸ್ಟ್ರಿಗೆ ಅವರೇ ನನ್ನ ಪರಿಚಯ ಮಾಡಿಕೊಟ್ಟಿದ್ದು. ಇದು ನನ್ನ 5ನೇ ಚಿತ್ರ. ಸೊ ಇದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಿಟ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರೆಲ್ಲರೂ ಹಿಂದೆ ಎಲ್ಲ ತಯಾರಿ ಮಾಡ್ಕೊಂಡಿರೋದು ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಅವ್ರು ಹೇಗೆ ಶೂಟಿಂಗ್ ಮುಂಚೆನೇ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹೇಗೆ ಅಂತೆಲ್ಲ ನೋಡಿದ್ರೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸ್ಕ್ರೀನ್. ಸೊ ಇದರಲ್ಲಿ ನನ್ನ ಪಾತ್ರ ಬಂದು ಕಾಲೇಜ್ ಹುಡುಗಿ ಪಾತ್ರ ಇರುತ್ತೆ. ಸೊ ಪಾತ್ರ ಚೆನ್ನಾಗಿದೆ, ಬಬ್ಲಿ ಆಗಿ ತೋರಿಸಿದ್ದಾರೆ, ಬಬ್ಲಿ ಆಗಿ ಇದೆ ಕ್ಯಾರೆಕ್ಟ್ರು. ಆ್ಯಂಡ್ ಸೊ ಎಲ್ಲ ಚೆನ್ನಾಗಿ ಇನ್ನು ಇವತ್ತಿಂದ ನಾಳೆಯಿಂದ ಶೂಟಿಂಗ್ ನಡೆಯುತ್ತೆ. ಸೊ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಮೊದಲು ಪ್ರೊಡ್ಯೂಸ್ ಮಾಡ್ತಾ ಇರೋದು. ದೀಪು ಬಂದು ನಮ್ಮ ವಿಶ್ವನಾಥ್ ಶೆಟ್ಟಿ ಅಂತ. ದೀಪು ಬಂದು ನಾವು ತುಂಬ ಆತ್ಮೀಯರು, ತುಂಬ ವರ್ಷದಿಂದ ಒಂದೊಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀವಿ 2 ವರ್ಷದಿಂದ. ನಾವೆಲ್ಲ ಸೇರಿ ಒಂದು ಒಳ್ಳೆ ವಿಚಾರ ಕೊಡೋಣ ಅಂತ ಮಾಡಿದ್ದೀವಿ. ಹಾಂ ಸರ್, ಅದು ನೀವು ಇವಾಗಲೇ ಸಾರಾಂಶ ಹೇಳ್ಬಿಟ್ರೆ ಟ್ವಿಸ್ಟ್ ಹೋಗ್ಬಿಡುತ್ತೆ. ಆರ್ಡರ್ಗಳಿಗೆ ಬರ್ತಿರಲ್ಲ ಅವು ಹೇಳ್ತೀವಿ. ಇಲ್ಲ, ಇದರೊಳಗೆ ಒಳ್ಳೆ ಮೆಸೇಜ್ ಇದೆ. ಈಗಿನ ಟ್ರೆಂಡಿಗೆ ಏನು ಬೇಕೋ ಅದೆಲ್ಲ ಇದೆ ಈಗ.